ಇನ್ನು ಚಿಕ್ಕಮಗಳೂರು ನಗರದಾದ್ಯಂತವೂ ಭಾರೀ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ಬಿರುಗಾಳಿಯೊಂದಿಗೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈಗ ವಾಹನ ಸವಾರರು ಅಲ್ಲಿ ಪರದಾಟವನ್ನು ಅನುಭವಿಸಿದ್ದಾರೆ. ಬಿರುಗಾಳಿಯೊಂದಿಗೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಇಳೆಗೆ ಇದೀಗ ವರುಣದೇವ ತಂಪೆಳೆದಿದ್ದಾನೆ. ಆದರೆ ದಿಢೀರಾಗಿ ಮಳೆ ಆಗಿರೋದು, ಹಾಗಾಗಿ ಜನ ಒಂದು ರೀತಿಯಲ್ಲಿ ಆತಂಕಗೊಳಗಾಗಿದ್ದಾರೆ. ಏನಪ್ಪ ಈ ರೀತಿಯಾಗಿ ಮಳೆ ಸುರಿದಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಇನ್ನು ಬೀದರ್ ಜಿಲ್ಲೆಯ ಹಲವು ಕಡೆಯೂ ಧಾರಾಕಾರವಾಗಿ ಮಳೆ ಬಂದಿದೆ. ಗಾಳಿ ಗುಡುಗು ಸಹಿತ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಜನರ ಜೀವನ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಕಾದು ಕೆಂಡವಾಗಿದ್ದ ಭೂಮಿಗೆ ವರುಣದೇವ ತಂಪೆರೆದಿದ್ದಾನೆ. ಬೀದರ್, ಔರಾದ್, ಚಿಟಗುಪ್ಪ ಸೇರಿದಂತೆ ಹಲವು ಕಡೆ ಮಳೆಯಾಗಿದೆ. ವರುಣನ ಆಗಮನದಿಂದ ಯಾರಿಗೆ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ರೈತರ ಮುಖದಲ್ಲಂತೂ ಮಂದಹಾಸ ಬೀರಿದೆ. ಕಾರಣ ಈಗಾಗಲೇ ಈ ಟೈಮಲ್ಲೇ ನಮಗೆ ಮಳೆ ಬೇಕಾಗಿತ್ತು, ಈಗ ಜಾಸ್ತಿ ಒಂದು ರೀತಿಯಲ್ಲಿ ನೀರು ಹಾಕುವಂಥ ಸಮಸ್ಯೆ ಇಲ್ಲ, ಹೀಗೆ ಮಳೆ ಬರಲಿ ಅನ್ನುವಂಥ ಒಂದು ಆಶಾಭಾವನೆ ಅವರಲ್ಲಿದೆ. ಸೊ ರೈತರ ಮುಖದಲ್ಲಿ ಮಂದಹಾಸ ಇದೆ. ಆದರೆ ಮಳೆಯಿಂದಾಗಿ ಒಂದಷ್ಟು ಜನ ವಾಹನ ಸವಾರರಿಗೆ ತೊಂದರೆ ಆಗಿದೆ. ಮಳೆಯಿಂದಾಗಿ ಜಿಲ್ಲೆಯ ಜನರು ಫುಲ್ ಖುಷಿಯಾಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಬೀದರಲ್ಲಿ ಮೋಡ ಕವಿದ ವಾತಾವರಣ ಇತ್ತು. ಇನ್ನು ಚಿಕ್ಕೋಡಿಯಲ್ಲೂ ಕೂಡ ಮಳೆರಾಯನ ಸಿಂಚನ ಆಗಿದೆ. ಬಿಸಿಲಿನಿಂದ ಬೇಸತ್ತ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಚಿಕ್ಕೋಡಿ ಪಟ್ಟಣ ಸೇರಿದಂತೆ ಹಲವು ಕಡೆ ಮಳೆ ಸುರಿದಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಸಾಧಾರಣ ಅಲ್ಲಿ ಮಳೆ ಆಗಿದೆಯಂತೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಈ ಭಾಗದ ಜನ ಅಂದರೆ ಚಿಕ್ಕೋಡಿ ಭಾಗದ ಜನರಿಗೂ ಕೂಡ ಮಳೆರಾಯ ಈಗ ತಂಪನ್ನು ನೀಡಿದ್ದಾನೆ. ಮಳೆಯಿಂದ ರೈತರ ಮೊಗದಲ್ಲಿ ಇಲ್ಲೂ ಕೂಡ ಮಂದಹಾಸ ಮೂಡಿದೆ. ಚಿಕ್ಕೋಡಿಯಲ್ಲೂ ಮಳೆರಾಯನ ಸಿಂಚನ ಆಗಿದೆ. ಈಗಾಗಲೇ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಲ್ಲ, ಅಲ್ಲೂ ಕೂಡ ಮಳೆಯಾಗಿದೆ. ಅನೇಕ ಕಡೆಗಳಲ್ಲಿ ಕೆಲವು ಕಡೆ ಅವಾಂತರಗಳು ಆಗಿದ್ದು ಬಿಟ್ಟರೆ ರೈತರಂತೂ ಖುಷಿಯಾಗಿದ್ದಾರೆ. ಮಳೆ ಬಂದಿದೆಯಪ್ಪ, ನಮಗೆ ಈಗ ಒಂದು ರೀತಿಯಲ್ಲಿ ಯಾವ ಸಮಯದಲ್ಲಿ ಮಳೆ ಬರಬೇಕಾಗಿತ್ತು ಆ ಸಮಯದಲ್ಲೇ ಮಳೆ ಬಂದಿದೆ ಅನ್ನುವಂತಹ ಖುಷಿಯೇ ಕೂಡ ರೈತರಿಗೆ. ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಒಂದಷ್ಟು ಅವಾಂತರಗಳು ಆಗಿದೆ, ಅನಾಹುತಗಳು ಆಗಿದೆ. ಅದನ್ನು ಹೊರತುಪಡಿಸಿದರೆ ತುಂಬ ಬಿಸಿಲಿನ ಬೇಗೆಯಿಂದ ಜನ ಬೇಸತ್ತು ಹೋಗಿದ್ರು. ಸಾಕಷ್ಟು ಕಡೆಗಳಲ್ಲಿ ಬೆಳಗ್ಗೆನೇ ಈಗ ಅನೇಕ ಕಡೆಗಳಲ್ಲಿ ನಾವು ಗಮನಿಸಿದರೆ 8ರಿಂದ 1:15ವರೆಗೂ ಕೂಡ ಆಫೀಸ್ನ ಟೈಮನ್ನು ಬದಲಾವಣೆ ಮಾಡಲಾಗಿತ್ತು. ಕಾರಣ ಈ ಒಂದು ಬಿಸಿಲಿನ ಶಾಕ್ಗೆ ಜನ ಅಲ್ಲಿ ತತ್ತರಿಸಿ ಹೋಗ್ತಾ ಇದ್ದು ಅಂತ ಹೇಳಿ. ಆದರೆ ಇದೀಗ ಮಳೆ ಬಂದಿದೆ, ಬೆಳಗ್ಗಿನಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇದೆ. ಇಂತಹ ಸಂದರ್ಭದಲ್ಲಿ ಜನರಿಗಂತೂ ಫುಲ್ ಖುಷಿಯಾಗಿದೆ. ಹಬ್ಬ ಇವತ್ತಾದರೂ ಸ್ವಲ್ಪ ಸೆಕೆ ಕಡಿಮೆ ಆಗಿದೆಯಪ್ಪ, ಈ ರೀತಿಯಾಗಿ ಸೂರ್ಯದೇವ ಒಂದು ರೀತಿಯಲ್ಲಿ ಬಿಸಿಲನ್ನು ನೀಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಮಳೆರಾಯ ಕೂಡ ನಾನು ಬರ್ತೀನಿ ಅಂತ ಹೇಳಿ ತಂಪೆರೆದಿದ್ದಾನೆ ಅನ್ನುವಂಥ ಖುಷಿ ಜನರಿಗೆ ಇದೆ. ಈಗಾಗಲೇ ನಾವು ಮೂರು ದೃಶ್ಯಗಳು ನಿಮಗೆ ತೋರಿಸ್ತಾ ಇದ್ದೀವಿ, ಏನೇನು ಆಗಿದೆ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆ ಸುರಿದಿದೆ ಅನ್ನೋದು. ಈಗಾಗಲೇ ಚಿಕ್ಕೋಡಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು, ಹೀಗೆ ಅನೇಕ ಕಡೆಗಳಲ್ಲಿ ಬೆಳಗಿನಿಂದಲೇ ಮಳೆ ಸುರಿದಿದೆ. ಇನ್ನು ಕೊಪ್ಪಳದಲ್ಲೂ ಅಷ್ಟೇ ಭಾರೀ ಮಳೆ ಹಿನ್ನೆಲೆ ಭತ್ತ ನೆಲಕ್ಕುರುಳಿದೆ. ಜನರ ಈಗಾಗಲೇ ಒಂದು ರೀತಿಯಲ್ಲಿ ಪೈರಿನ ಸಂದರ್ಭ. ಈ ಸಂದರ್ಭದಲ್ಲಿ ಇದೀಗ ಅವರು ಬೆಳೆದಂತಹ ಬೆಳೆ ಈಗ ನೆಲಕ್ಕುರುಳಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆ, ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಬಂದಿದೆಯಂತೆ. ಆ ಬಿರುಗಾಳಿಗೆ ನೆಲಕ್ಕೆ ಬಿದ್ದಿದೆ ಭತ್ತದ ಬೆಳೆ. ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ, ಹನುಮನಹಳ್ಳಿ, ಸಾಣಾಪುರ ಸೇರಿದಂತೆ ಹಲವು ಕಡೆಯಲ್ಲಿ ಮಳೆ ಬಂದಿದೆ. ಬಿರುಗಾಳಿ ಸಹಿತ ಮಳೆಯಿಂದಾಗಿ ತಾವು ಬೆಳೆದಂತಹ ಬೆಳೆ ನೆಲ ಕಚ್ಚಿದೆ ಅಂತ ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕಾಳು ಕಟ್ಟುವ ಹಂತದಲ್ಲಿ ಇದೀಗ ತಮ್ಮ ಬೆಳೆ ನಾಶ ಆಗಿದೆ, ಭತ್ತ ನಾಶ ಆಗಿದೆ, 100 ಎಕರೆ ಭೂಮಿಯಲ್ಲಿ ಭತ್ತ ಹಾಳಾಗಿದೆ ಅಂತ ಹೇಳಿ ರೈತರು ಕೂಡ ಕಂಗೆಟ್ಟಿದ್ದಾರೆ. ಒಂದು ಕಡೆ ಮಳೆ ಬರಬೇಕು ಅನ್ನುವಂತಹ ಆಶಯ, ಮತ್ತೊಂದು ಕಡೆ ಮಳೆ ಬಂದರೆ ಈ ರೀತಿಗೆ ಬಿರುಗಾಳಿ ಸಹಿತ ಮಳೆ ಬರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕಾಳು ಕಟ್ಟುವ ಹಂತದಲ್ಲಿ ಬಂದರೆ ಭತ್ತ ನಾಶ ಆಗುತ್ತೆ, ಬೆಳೆ ನಾಶ ಆಗುತ್ತೆ ಅನ್ನುವಂತಹ ಆತಂಕ ಕೂಡ ರೈತರದ್ದು. ಈಗಾಗಲೇ ನಾವು ಕೊಪ್ಪಳದ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸಿದ್ವಿ ನೋಡಿ. ಅಲ್ಲಿ ಕೊಪ್ಪಳದಲ್ಲಿ ಮಳೆಗೆ, ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಗೆ ಅಲ್ಲಿ ಬೆಳೆದ ಇದ್ದಂತಹ ಭತ್ತದ ಬೆಳೆಯೇ ನಾಶ ಆಗಿ ಹೋಗಿದೆ, ನೆಲಕ್ಕೆ ಉರುಳಿದೆ ಅಲ್ಲಿ. ಇದರಿಂದಾಗಿ ರೈತರು ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾವ ಸಂದರ್ಭದಲ್ಲಿ ಮಳೆ ಬರಬೇಕಾಗಿತ್ತು, ಆದರೆ ಇದೀಗ ಮಳೆ ಬಂದಿದೆ, ಕಾಳು ಕಟ್ಟುವ ಹಂತ ಇದು. ಇಂತಹ ಸಂದರ್ಭದಲ್ಲಿ ಬಿರುಗಾಳಿ ಸಹಿತ ಮಳೆ ಬಂದರೆ ನಮಗೆ ಇಲ್ಲಿ ಬೆಳೆ ಹೇಗೆ ಸಿಗುತ್ತೆ ಅನ್ನುವಂತಹ ಆತಂಕ ಕೂಡ ರೈತರದ್ದಾಗಿದೆ. ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಅಲ್ಲಿ ಮಳೆ ಸುರಿದಿದೆ. ಈಗ ಕೊಪ್ಪಳದಲ್ಲಿ ಈ ರೀತಿ ಆದರೆ ಚಿಕ್ಕೋಡಿಯಲ್ಲಿ ಅನೇಕ ಅವಾಂತರಗಳಾಗಿದೆ. ಬೀದರಲ್ಲೂ ಕೂಡ ಮಳೆರಾಯ ಕಾಟ ಕೊಟ್ಟಿದ್ದಾನೆ.